ದೆಹಲಿ ಚಲೋ ಮಾಡಿಬಿಟ್ರಲ್ಲ ಕರ್ನಾಟಕ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳು ಬಂದು ಸಂಪುಟದ ಸಚಿವರು ಬಂದು ಶಾಸಕರು ಬಂದು ನಾಯಕರುಗಳು ಬಂದು ಮಾಡಿಬಿಟ್ರಲ್ಲ ದೇಶದ ಏಕತೆಗೆ ಭದ್ರತೆ ಇದು ದೇಶವನ್ನು ವಿಭಜಿಸುವಂಥ ಒಂದು ವಿಚಾರ ಆಗಿಬಿಡುತ್ತೆ ಇದರಲ್ಲಿ ಅಂತೆಲ್ಲ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ರು. ದೇಶ ವಿಭಜನೆಯ ಕತೆ ಆಗಿಬಿಡ್ತಿದೆಲ್ಲ ಅಂತ ಅವರು ಮಾತಾಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ಸ್ವಾಮಿ ನರೇಂದ್ರ ಮೋದಿ ಅವರೇ, ತಾವು ಗುಜರಾತ್ CM ಆಗಿದ್ದಾಗ ಗುಜರಾತ್ ವಿಚಾರದಲ್ಲಿ ಆಗಿನ UPA ಸರ್ಕಾರವನ್ನು ತಾವೇನೇನು ಪ್ರಶ್ನೆ ಮಾಡಿದ್ದೀರಿ ಹೇಳ ಮರ್ತು ಹೋಗ್ಬಿಡ್ತಾ ಮೋದಿ ಅವರೇ, ತಾವೇನು ಕ್ವಶನ್ ಮಾಡಿದ್ರಿ ಅವತ್ತಿಗೆ? ಇದೇ ತೆರಿಗೆ ವಿಚಾರ, ಬೇರೆ ವಿಚಾರ ಬಿಟ್ಬಿಡ್ತೀನಿ ನಾನು. UPA ಸರ್ಕಾರದ್ದು ನೀವೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವತ್ತಿನ UPA ಸರ್ಕಾರವನ್ನು ನೀವು ಮಾತಾಡಿದ್ರಲ್ಲ, ಅವತ್ತಿಗೆ ದೇಶದ ಭದ್ರತೆಗೆ ಬೆದರಿಕೆ ಇರಲಿಲ್ವಾ? ಅವತ್ತಲ್ಲಿ ದೇಶದಲ್ಲಿ ಪ್ರತ್ಯೇಕತೆ ಅಂತ ಒಂದು ವಾದ ಇರಲಿಲ್ವಾ? ನೀವು ಮಾತಾಡಿದಾಗಾದರೆ ಪ್ರತ್ಯೇಕವಾದ ಇರಲ್ಲ ನಿಮ್ಮ ರಾಜ್ಯದ ಪರವಾಗಿ, ಗುಜರಾತ್ ಪರವಾಗಿ. ನಾವು ಕರ್ನಾಟಕದ ಪರವಾಗಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮ್ಮ ಪಾಲು ಅಂತ ನಿಗದಿಪಡಿಸಿದ್ರಿ. ಬೇರೆ ಯಾವ ರಾಜ್ಯಕ್ಕೆ ನೀವು ಎಷ್ಟಾದರೂ ಕೊಟ್ಕೊಳ್ಳಿ, ನಮಗೇನು ನಿಗದಿಪಡಿಸಿದ್ದೀರಿ ಅದನ್ನಾದರೂ ಕೊಡಿ ಅಂತ ಕೇಳಿದ್ರೆ ಅದು ಪ್ರತ್ಯೇಕತಾವಾದ ಹೇಗಾಗ್ಬಿಡುತ್ತೆ? ಈ ರೀತಿ ಸರಣಿಯಾಗಿ ನರೇಂದ್ರ ಮೋದಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರಧಾನಿ ಮೋದಿಯವರ ಏನು ರಾಜ್ಯಸಭೆ ಸಂಸತ್ತರೆಲ್ಲ ಹೇಳಿಕೆ ಕೊಡ್ತಾ ಇದ್ರಲ್ಲ, ಇದು ನಮಗೆ ಅಚ್ಚರಿ ಮತ್ತು ಆಘಾತ ಉಂಟು ಮಾಡಿಬಿಟ್ಟಿದೆ. ಇದು ದೆಹಲಿ ಚಲೋ ಅಂತ ನಾವು ಹೋಗಿ ನಮ್ಮ ಪಾಲು ನಾವು ಕೇಳೋದೇ ತಪ್ಪ. ಹಾಗಾದರೆ ಮಗುಮ್ಮಾಗಿ ಇದ್ದು ಬಿಡ್ಬೇಕಾ? ನಾವು ಸುಮ್ಮನೆ ಇರಬೇಕಾ? ನಾವು ಸುಮ್ಮನಿದ್ರೆ ಒಳ್ಳೆಯವರು ಆಯ್ತಲ್ವಾ? ಇದೇ ವಾದಕ್ಕೆ ಬರೋಣ. ಹಾಗಾದರೆ ಮೋದಿಯವರು ಸುಮ್ಮನೆ ಇರಬೇಕಾಗಿತ್ತವರು ಗುಜರಾತ್ ವಿಚಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಏನು ಟ್ಯಾಕ್ಸ್ ಬಗ್ಗೆ ಅವತ್ತಿಗೆ ಅವ್ರ ವಾದಗಳು ಒಂದಾದ ಮೇಲೆ ಒಂದು ಮಾತಾಡ್ತಾ ಇದ್ರು. ಲೆಕ್ಕ ಕೊಡ್ತೀನಿ ತಗೊಳ್ಳಿ ನರೇಂದ್ರ ಮೋದಿ ಅವರೇ, ನೀವೇನೇನು ಮಾತಾಡಿದ್ರಿ ಅಂತ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನಿಮ್ಮ ಹೇಳಿಕೆ ನೋಡ್ಕೊಳ್ಳಿ, ನಿಮ್ಮ ಹೇಳಿಕೆಗಳು ಅವತ್ತಿನ ಹೇಳಿಕೆಗಳು ಅಂತ X ಖಾತೆಯಲ್ಲಿ ಅವರು ಬರೆದಿದ್ದಾರೆ. ನಿಮ್ಮ ಹೇಳಿಕೆಗಳು ದೇಶದ ಏಕತೆಗೆ ಭದ್ರತೆಗೆ ಅವತ್ತು ಬೆದರಿಕೆ ಒಡ್ಲಿಲ್ವಾ? ಉತ್ತರ ಕೊಡ್ರಿ ಪ್ರಧಾನಮಂತ್ರಿಗಳೇ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಏನು ಮಾಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ, ಇದೇ ನರೇಂದ್ರ ಮೋದಿಯವರು ಗುಜರಾತ್ CM ಆಗಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಕೇಂದ್ರ ಹಣಕಾಸು ಆಯೋಗದ ವಿರುದ್ಧ ಮಾತಾಡಿದ್ದೇ ನರೇಂದ್ರ ಮೋದಿಯವರು ಅಂತ. ಫಸ್ಟ್ ಪರ್ಸನ್ ನರೇಂದ್ರ ಮೋದಿ ಅವರೇ ಮಾತಾಡಿದ್ದು ಯಾವಾಗ ಅಂದರೆ ಗುಜರಾತ್ CM ಆಗಿದ್ರಲ್ಲಪ್ಪ ಆವಾಗ. ಅವರ ಹೇಳಿಕೆ ಡೇಟ್ ಸಮೇತ ಕೊಡ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಏನಂತ ಹೇಳಿದ್ರೆ 2012 ಡಿಸೆಂಬರ್ 6 2012 ಡಿಸೆಂಬರ್ 6ರಂದು ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದರು. UPA ಸರ್ಕಾರ UPA 2 ಇತ್ತು ಅವಾಗ. ಗುಜರಾತ್ ರಾಜ್ಯ ಇದೆಯಲ್ಲ, ಕೇಂದ್ರ ಸರ್ಕಾರಕ್ಕೆ 60,000 ಕೋಟಿ ಕೊಡ್ತಾ ಇದೆ. ಇದರಲ್ಲಿ ನಮ್ಗೆ ವಾಪಸ್ ಬಂದಿದೆ ಎಷ್ಟಪ್ಪ? ಎಷ್ಟು ಕೊಡ್ತಾ ಇದ್ದೀರಿ? ಏನು ಗುಜರಾತ್ ಏನು ಅಂದ್ಕೊಂಡಿದ್ದೀರಾ ನೀವು? ಭಿಕ್ಷುಕರ ರಾಜ್ಯನ ಗುಜರಾತ್ ಅಂದರೆ? 60,000 ಕೋಟಿ ಕೊಡ್ತಿರೋದು ಸುಮ್ಮನೆ ಅಲ್ಲ, ಗೊತ್ತಾಯ್ತಾ? ಭಿಕ್ಷುಕರ ರಾಜ್ಯನ ನಮ್ಮದು ಅಂತ ಇದೇ UPA ಸರ್ಕಾರವನ್ನು ಅವತ್ತಿಗೆ ಮೋದಿಯವರು ಪ್ರಶ್ನೆ ಮಾಡಿದಾಗ ಅದು ಪ್ರತ್ಯೇಕತಾವಾದ ಇರಲಿಲ್ಲ ಅವತ್ತು. ಅದು ರಾಜ್ಯದ ಅಭಿಮಾನಿಯಾಗಿ, ಗುಜರಾತ್ನ ಪ್ರತಿನಿಧಿಯಾಗಿ, ಗುಜರಾತ್ ಜನಗಳ ಆಶೋತ್ತರವನ್ನು ಹೇಳುವವರಾಗಿ ಮೋದಿ ಕಂಡುಬಿಟ್ಟಿದ್ರು ಅವತ್ತು. ಸಿದ್ದರಾಮಯ್ಯನವರು ಹೋಗಿ ಹೇಳಿಬಿಟ್ರೆ ಅಥವಾ ನಾನು ಬಂದು ಹೇಳಿಬಿಟ್ರೆ, ಕರ್ನಾಟಕ ರಾಜ್ಯದವ್ರು ಕ್ವಶನ್ ಮಾಡಿಬಿಟ್ರೆ ಪ್ರತ್ಯೇಕತೆ ಎಲ್ಲಿ, ಅಖಂಡತೆ ಎಲ್ಲಿ, ರಾಷ್ಟ್ರೀಯತೆ, ದೇಶ ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ, ಏನಾಗ್ತಾ ಇದೆ ಈ ದೇಶದಲ್ಲಿ, ಈ ಥರ ಮಾತುಗಳು ಅಬ್ಬಬ್ಬಬ್ಬಬ್ಬ ಕೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಈ ಥರ ಎಲ್ಲ ಮಾತಾಡ್ತಿರಲ್ಲ, ಅವತ್ತು ನೀವು ಯಾಕೆ ಮಾತಾಡಿದ್ರಿ ಸ್ವಾಮಿ ಮೋದಿಯವರೇ? ಸಿದ್ದರಾಮಯ್ಯನವ್ರು ಕೇಳ್ತೀರಿ. ಇವತ್ತು ಏನು ಅಖಂಡತೆ, ರಾಷ್ಟ್ರೀಯತೆ, ದೇಶಾಭಿಮಾನ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, 60,000 ಕೋಟಿ ಕೊಡ್ತಾ ಇದ್ದೀವಿ ರೀ, ನಾವೇನು ಭಿಕ್ಷುಕರು ಅಂದ್ಕೊಂಡಿದ್ದೀರಾ ನೀವು? ಎಷ್ಟು ವಾಪಸ್ ಕೊಡ್ತಾ ಇದ್ದೀರಾ ನೀವು ಕೇಳಿರಲಿಲ್ವ ನರೇಂದ್ರ ಮೋದಿ ಅವರೇ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಇನ್ನೊಂದು ಟ್ವೀಟು X ಖಾತೆಯಲ್ಲಿ ಇದೇನು ಅಂತ ನೋಡಿದ್ರೆ 2008ರಲ್ಲಿ ವಡೋದರಾದ ಸಮಾರಂಭವೊಂದರಲ್ಲಿ ಇದೇ ನರೇಂದ್ರ ಮೋದಿಯವರು ಮಾತಾಡಿದರು. ರೀ ಗುಜರಾತ್ ಪ್ರತಿ ವರ್ಷ ನೋಡಿ 2008ರಲ್ಲಿ 40,000 ಕೋಟಿ, 2012ರ ಸುಮಾರಿಗೆ ಇದೇ ಗುಜರಾತ್ 60,000 ಕೋಟಿ ಕೊಡ್ತಾ ಇರುತ್ತೆ. ಒಂದು 20,000 ಕೋಟಿ ಜಾಸ್ತಿ ಆಗಿರುತ್ತೆ 4 ವರ್ಷಗಳ ಅಂತರಕ್ಕೆ ಅಂತ ಇಟ್ಕೊಳ್ಳೋಣ. ಆಗೇನು ಹೇಳಿದರು ನರೇಂದ್ರ ಮೋದಿ ಅವರು ಅಂದರೆ, ಗುಜರಾತ್ ಪ್ರತಿ ವರ್ಷ 2008ರದ ಕಥೆ ಇದು. ಆಗಲೂ UPA ಸರ್ಕಾರ ಇತ್ತು, UPA 1 ಇತ್ತಾಗ 40,000 ಕೋಟಿ ಕೊಡ್ತಾ ಇದ್ದೀವಿ ರೀ ಕೇಂದ್ರಕ್ಕೆ. ಗುಜರಾತ್ ಮುಖ್ಯಮಂತ್ರಿಯಾಗಿ ಮಾತಾಡೋ ಮಾತದು ಅವರು ನರೇಂದ್ರ ಮೋದಿ ಅವರು. ಕೇವಲ 2.5% ಅಷ್ಟು ಮಾತ್ರ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡ್ತಾ ಇದ್ದೀರಿ. 40,000 ಕೋಟಿ ನಿಮ್ಗೆ ಕೊಡ್ತಾ ಇರೋದು ಜುಜುಬಿ ಅಲ್ವೇನ್ರಿ ಇದು? ಈ ಜುಜುಬಿ ಮೊತ್ತವನ್ನು ನೀವು ವಾಪಸ್ ಕೊಡೋ ಬದಲಿ ವ್ಯವಸ್ಥೆಯನ್ನೇ ಮಾಡಿ ಸಿಸ್ಟಮ್ ಚೇಂಜ್ ಮಾಡಿರಿ. ಏನು 2.5% ಕೊಟ್ಬಿಟ್ರೆ ನೀವು ಸುಮ್ಮನೆ ಇರಬೇಕಾ? ನಾವು ಗುಜರಾತು ಅವತ್ತು ಪ್ರತ್ಯೇಕತೆ ಇರಲಿಲ್ಲ, ಅವತ್ತು ಇಡೀ ಭಾರತ ಒಂದು ದೇಶವಾಗಿರಲಿಲ್ಲ, ಅವತ್ತು ರಾಷ್ಟ್ರೀಯತೆ ಇರಲಿಲ್ಲ. ಈಗ ರಾಷ್ಟ್ರೀಯತೆ ಬಂದು ಕರೀತಾ ಇರೋದು. ಈಗ ರಾಷ್ಟ್ರೀಯತೆ ಈಗ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದಾರೆ, ಇದನ್ನು ಜುಜುಬಿ ಮೊತ್ತ ಕೊಡೋ ಬದಲು 2.5%. ಈಗ ನಮ್ಮ ಸ್ಟೇಟ್ದು 3.6% ಅಪ್ಪ. ಜುಜುಬಿ ನಾವು ಯಾಕೆ ಹೇಳ್ಬಾರ್ದು? ಸಿದ್ದರಾಮಯ್ಯವ್ರ ಕ್ವಶನ್ ಅದು. 43% ಅಂತ ಹೇಳ್ತೀರಿ, ಆ 43%ಅಲ್ಲೂ ನೆಟ್ಟಗೆ ಬರಲ್ಲ.
4.67%ಇಂದ 3.6%ಗೆ ಬಂದುಬಿಡ್ತು. ಯಾವುದೋ ಜನಸಂಖ್ಯೆ ಥಿಯರಿ ಇಟ್ಬಿಟ್ರಿ ನಮ್ಮ ತೆರಿಗೆ ಪಾಲಲ್ಲಿ. ನಾವು ಕೇಳಬಾರ್ದಾ ಜುಜುಬಿ ಮೊತ್ತ ನೀವು ಕೊಡ್ತಿರೋದು ಅಂಥೇಳಿ? ಅದಕ್ಕೆ ಅವತ್ತಿಗೆ ನರೇಂದ್ರ ಮೋದಿಯವ್ರು ಹೇಳಿರೋದು, ಈ ಥರ ಜುಜುಬಿ 2%, 2.6% ನೀವು ಕೊಡೋ ಬದಲು 1 ವರ್ಷ ನಮ್ಮ ತೆರಿಗೆ ನಾವೇ ಬಳಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಬಿಡಿ. ನಮ್ಮ ಕರ್ನಾಟಕ ಹಂಗೆ ಕೊಟ್ಟುಬಿಟ್ರೆ 4 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 6 ಲಕ್ಷ ಕೋಟಿ, 8 ಲಕ್ಷ ಕೋಟಿವರೆಗೂ ಬಂದುಬಿಡುತ್ತೆ ನಮಗೆ. ಒಂದೇ ಒಂದು ವರ್ಷ ನಾವು ಕೇಂದ್ರಕ್ಕೆ ತೆರಿಗೆ ಕೊಡಲ್ಲ ಅಂತ ಹೇಳಿಬಿಟ್ರೆ 5-6 ಲಕ್ಷ ಕೋಟಿ ದಾಟಿಬಿಡುತ್ತೆ ನಮ್ಮ ಆದಾಯ ಒಂದು ವರ್ಷಕ್ಕೆ. ಅಷ್ಟು ಸಾಕು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ನಮಗೆ. ಇದೇ ಥಿಯರಿ ನರೇಂದ್ರ ಮೋದಿಯವ್ರನ್ನೇ ಆದರ್ಶವಾಗಿ ಇಟ್ಕೊಂಡು, ಅವರ ಮಾತುಗಳ ಅಣಿಮುತ್ತುಗಳನ್ನೇ ಆದರ್ಶವಾಗಿ ಇಟ್ಕೊಂಡು ಬೇರೆ ರಾಜ್ಯ ಅನುಸರಿಸ್ಬಿಟ್ರೆ ಅವರ ರಾಜ್ಯ ಅವರು ಉದ್ಧಾರ ಆಗಿಬಿಡ್ತಾರೆ. ಹೌದು, ಮೋದಿಯವರೇ ಹೇಳಿದ್ದಿದ್ದು. ಅವತ್ತು ಉತ್ತರ ಪ್ರದೇಶ, ಜಾರ್ಖಂಡು, ಬಿಹಾರ ಇಂಥ ರಾಜ್ಯಗಳಲ್ಲೂ ಕಷ್ಟ ಇದೆಯಪ್ಪ, ಆ ರಾಜ್ಯಗಳಿಗೆ ಅನುಕೂಲ ಮಾಡಿಕೊಡಬೇಕು. ಆ ಥಿಯರಿ ಇರಲಿಲ್ವಾ ಅವತ್ತು? ದೇಹ ಒಂದು ಇಡೀ ದೇಹ ಇರಲಿಲ್ಲ, ಕಾಲಿಗೆ ಮುಳ್ಚುಚ್ಚಿಬಿಟ್ರೆ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ ಅವತ್ತು. ಅವತ್ತು ಗುಜರಾತೇ ಬೇರೆ, ದೇಶನೇ ಬೇರೆ, ಅವತ್ತು ಪ್ರತ್ಯೇಕತೆ ಇರಲಿಲ್ಲ. 1 ವರ್ಷ ನಮ್ಮ ತೆರಿಗೆ ನಾವೇ ಬಳಸ್ಕೊಳ್ತೀವಿ ಅಂಥೇಳಿ ನರೇಂದ್ರ ಮೋದಿಯವರೇ ಅವತ್ತು ಕೇಳಿದ್ರು 2008ರಲ್ಲಿ. ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇದೇ ರೀತಿ ಇಂದು ಕೇಂದ್ರವನ್ನು, ಅವತ್ತು ಕೇಂದ್ರ ಪ್ರಶ್ನೆ ಮಾಡಿದರು, ನಾವು ನಮ್ಮ ತೆರಿಗೆ ಪಾಲು ಆ ಮೋದಿಯವರ ಹಂತಕ್ಕೂ ಹೋಗಿಲ್ಲ. 1 ವರ್ಷ ನಾವೇ ಬಳಸ್ಕೊಳ್ತೀವಿ ಅಂತ ಕೂಡ ನಾವು ಕೇಳಿಲ್ಲ. ನಮ್ಮ ತೆರಿಗೆ ಪಾಲು ನಾವು ಕೇಳಿದ್ರೆ ಇದಕ್ಕೆ ಕಥೆ ಮಾತಾಡ್ತಾರೆ ಇವರು. ಇನ್ನೊಂದು ಕಡೆ ಗುಜರಾತ್ ಸಿ ಎಮ್ ಆಗಿದ್ದರು 2012ರ ಜನವರಿ 9ರಂದು. ಅವತ್ತು ಮೋದಿ ಮಾತಾಡಿದರು. ಏನು ಸಮಾರಂಭ ಅಂದರೆ ಅದು 10ನೇ ಪ್ರವಾಸಿ ಭಾರತೀಯ ಸಮ್ಮೇಳನ. ಇದರಲ್ಲಿ ಮಾತಾಡ್ತಾ ನರೇಂದ್ರ ಮೋದಿಯವರು ಹೇಳಿದರು, ಕೇಂದ್ರ ಇಲ್ಲವೇ ಪ್ರಧಾನಮಂತ್ರಿ ಅವರಿಂದ ನಮಗೆ ಚಿಕ್ಕ ಆಸ್ತಿನ ನೆರವು ಸಿಗ್ತಾ ಇಲ್ಲ. ಅವತ್ತು ಗುಜರಾತ್ ಸಿ ಎಮ್ ಆಗಿದ್ರಲ್ಲ ನರೇಂದ್ರ ಮೋದಿಯವರು. ಯು ಪಿ ಎ ಸರ್ಕಾರ ಕ್ವಶನ್ ಮಾಡಿದ್ದವರು. ಒಂದೇ ಒಂದು ಬಿಡಿಗಾಸು ಚಿಕ್ಕಾಸಿನ ನೆರವು ನಮಗೆ ಸಿಗ್ತಾ ಇಲ್ಲ, ನಾವು ಬರೀ ನಮ್ಮ ಸಂಪನ್ಮೂಲ ಮಾತ್ರ ನಂಬ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ ಕಂಪ್ಲೇಂಟ್ ಮಾಡಿದರು ನರೇಂದ್ರ ಮೋದಿಯವರು. ಈಗ ಏನು ಹೇಳ್ತಾರೆ? ಈಗ ರಾಷ್ಟ್ರೀಯತೆ, ದೇಶ ನೋಡಿ, ರಾಷ್ಟ್ರ ನೋಡಿ. ಹೇಗೆ ಸ್ವಾಮಿ ನಿಮ್ಮ ಮಾತು? ನೀವು ಮುಖ್ಯಮಂತ್ರಿ ಯಾಕೆ ಹೇಳಿದ್ರೆ ಅದು ಗುಜರಾತ್ನ ಅಭಿಮಾನಿ, ಗುಜರಾತ್ನ ಮಾಡೆಲ್, ಅದು ಗುಜರಾತ್ ಸರ್ಕಾರದ ಒಂದು ಮುಖ್ಯಮಂತ್ರಿಯಾಗಿ ಕೇಳ್ತಾ ಇದ್ದಾರೆ ಅಂತ. ನಾವುಗಳು ಕೇಳಿಬಿಟ್ರೆ ಪ್ರತ್ಯೇಕತೆ, ವಿಭಜಿಸ್ತಾ ಇದ್ದಾರೆ ಇವರು. ಇದು ಹೇಗಿದೆ ಸ್ವಾಮಿ ನಿಮ್ಮ ನ್ಯಾಯ? ಇನ್ನೊಂದು ಕಡೆ 14ನೇ ಹಣಕಾಸು ಆಯೋಗದ ಜೊತೆ ಮಾತುಕತೆ ಆಗಬೇಕಾದ್ರೆ ನರೇಂದ್ರ ಮೋದಿಯವರು ಹೇಳಿಕೆ ಕೊಟ್ಟಿದ್ದರು, ನಮ್ಮ ತೆರಿಗೆಯಲ್ಲಿ 32% 50%ವರೆಗೂ ರಾಜ್ಯಕ್ಕೆ ಪಾಲು ನೀಡಬೇಕು. ನರೇಂದ್ರ ಮೋದಿಯವರು ಮಾತಾಡಿರೋದು 14th ಫಿನಾನ್ಸ್ ಕಮಿಷನ್ ಎದುರುಗಡೆ. ನಾವು ತೆರಿಗೆ ಕಟ್ತೀವಲ್ವಾ, ಇದರಲ್ಲಿ 32% 50%ವರೆಗೂ ನಮ್ಗೆ ವಾಪಸ್ ಬರಬೇಕು, ಪಾಲು ಕೊಡಬೇಕು ಅಂತ. ಇದೇ ರೀತಿ ನರೇಂದ್ರ ಮೋದಿಯವರ ವಾದ ಇತ್ತು. ನಾವು ಇದೇ ಮಾತು ಇವಾಗ ಕೇಳಿಬಿಟ್ರೆ ರಾಷ್ಟ್ರೀಯತೆ, ಅಖಂಡತೆ, ಸಮಗ್ರತೆ, ದೇಶ ಎಲ್ಲ ಒಂದು ದೇಹದ ಥರ ನೋಡಬೇಕು, ಕಾಲಿಗೇಟಾದರೂ ಒಂದೇ, ಕೈಗೇಟಾದರೂ ಒಂದೇ, ಎಲ್ಲ ಚೆನ್ನಾಗಿರಬೇಕು ಅಂತ ಈಗ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರಲ್ಲ. ಸರಿನಾ ನಿಮ್ಮ ನ್ಯಾಯ ನರೇಂದ್ರ ಮೋದಿಯವರೇ? ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ರಾಜ್ಯಗಳಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು. ಇದೇ ರೀತಿ ನರೇಂದ್ರ ಮೋದಿಯವರು ಹಣಕಾಸು ಆಯೋಗದ ಮುಂದೆ ವಾದ ಮಾಡಿದರು. ದೇಶದ ಅಭಿವೃದ್ಧಿಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಡ್ತಾರಲ್ಲ, ಜಾಸ್ತಿ ಟ್ಯಾಕ್ಸ್ ಕಟ್ತಾರಲ್ಲ, ಅಂಥ ರಾಜ್ಯಗಳಿಗೆ ಪ್ರೋತ್ಸಾಹ ಇರಬೇಕು, ಉತ್ತೇಜನ ಇರಬೇಕು ಅಂತ. ದೇಶದಲ್ಲೇ 2ನೇ ಅವರು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇರೋರು, ನಮಗೆ ಯಾಕಿಲ್ಲ ಈ ಮಾತು ನರೇಂದ್ರ ಮೋದಿಯವರೇ? ಕೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರದ ವಿರುದ್ಧ ನಿಲುವಲ್ವಾ? ಅವತ್ತಿಗೆ ನೀವು ಮಾತಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ನಿಲುವಾಗ್ಬಿಡ್ತು, ನಿಲುವಲ್ವಾ ಅದು? ಹಾಗಾದರೆ ಇವತ್ತು ನಮ್ಮದು ಕೇಂದ್ರದ ವಿರುದ್ಧ ನಿಲುವು ಅಂತ ಆದರೆ ನೀವೇನು ಮಾಡಿದ್ದೀರಿ ಅವತ್ತು? ನಿಮಗೊಂದು ನ್ಯಾಯ ನನಗೊಂದು ನ್ಯಾಯ ಅಂತ ಇರುತ್ತಾ? ಇನ್ನೊಂದು ಕಡೆ ಕೇಂದ್ರದಿಂದ CBI ದುರುಪಯೋಗ ಅಂತ ಮೋದಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾಯಿದ್ರು. ಆವಾಗ ಕೇಂದ್ರ CBI ದುರುಪಯೋಗ ಪಡಿಸ್ಕೊಳ್ತಾ ಇದೆ ಹಾಗೆ ಹೀಗೆ ಅಂತ. ಈಗ CBI, ED, ITಯ ಪ್ರಾಮಾಣಿಕತೆ ಯಾರನ್ನು ಕ್ವಶನ್ ಮಾಡಿಬಿಟ್ರೆ ಅವರೇ ದೇಶದ್ರೋಹಿಗಳೀಗ. ಇವತ್ತು ಅವಾಗ ನರೇಂದ್ರ ಮೋದಿಯವರೇ ಹೇಳೋರು CBI ಕೇಂದ್ರದ ಗೊಂಬೆ ಅಂತ. ಇವತ್ತು ಯಾರಾದರೂ CBI, ED, IT ಅಂದುಬಿಟ್ರೆ ಸಾಕು, ಅವ್ರ ಆ ಥರ ಪ್ರಶ್ನೆ ಇನ್ನೂ ಆಚೆ ಮುಗದೇ ಇರಲ್ಲ, ಅವರೇ ದೇಶದ್ರೋಹಿಗಳು. UPA ತಂದಿದ್ದಂತಹ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕಾನೂನನ್ನು ಇವರೇ ವಿರೋಧ ಮಾಡಿದರು. ಉಪ್ಪು ಸಾಂಬಾರು ಪದಾರ್ಥಗಳನ್ನು ವಿದೇಶಿಯರೇ ಮಾರಿಬಿಡ್ತಾರೆ ಅಂತ ಇವರೇ ಮಾತಾಡಿದರು. FDI ಬೇಡ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಡ, ವಿದೇಶಿ ನೇರ ಬಂಡವಾಳ ಹೂಡಿಕೆ ನಮ್ಮ ದೇಶದಲ್ಲಿ ಬೇಡ, ನಾಳೆ ಉಪ್ಪಿಗೆ, ಸಾಂಬಾರು ಪುಡಿಗೆ, ಖಾರದ ಪುಡಿಗೆ ಎಲ್ಲ ಇವನ್ನೇ ನಂಬ್ಕೋಬೇಕಾಗತ್ತೆ, ನಾವು ಅವರೇ ಮಾರಿಬಿಡ್ತಾರೆ ಅಂತ ಹೇಳಿದರು. FDIನಿಂದಾಗಿ ಸಣ್ಣ ಸಣ್ಣ ಅಂಗಡಿ ಮಾಲೀಕರು ಎಲ್ಲಿಗಪ್ಪ ಹೋಗಬೇಕು? ಉತ್ಪಾದಕರೆಲ್ಲ ಕೆಲಸ ಇಲ್ದಂಗೆ ಆಗಿಬಿಡ್ತಾರೆ. ನರೇಂದ್ರ ಮೋದಿಯವ್ರ ಭಾಷಣ ಇದು. ಎಲ್ಲಿ ಹೋಗ್ಬೇಕು ಅವರೆಲ್ಲರೂ? ಪಾಪ ನಿರುದ್ಯೋಗಿಗಳಾಗ್ಬಿಡ್ತಾರೆ ಅಂತ ಹೇಳಿದರು. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿತಾ ಇರಬೇಕಾದ್ರೆ ಇವರೇ ವ್ಯಂಗ್ಯವಾಡಿದರು. UPA ಸರ್ಕಾರ ಮತ್ತು ರೂಪಾಯಿ ಉರುಳು ಬೀಳ್ತಾ ಇದೆ. ಇಲ್ಲಿ ಸರ್ಕಾರನೂ ಉರುಳು ಬೀಳ್ತಾ ಇದೆ, ರೂಪಾಯಿ ಉರುಳು ಬೀಳ್ತಾ ಇದೆ ಕೆಳಗಡೆ. ಪೈಪ್ ಕಾಂಪಿಟೇಷನ್ಗೆ ಬಿದ್ದುಬಿಟ್ಟಿದೆ. ಸರ್ಕಾರ ಮೊದಲು ಬೀಳುತ್ತಾ, ರೂಪಾಯಿ ಮೊದಲು ಬೀಳುತ್ತಾ ಅಂತ ಇಬ್ಬರು ಉರುಳ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿಬಿಟ್ಟಿದ್ರು ನರೇಂದ್ರ ಮೋದಿಯವರು. ಇದಕ್ಕೇನು ಉತ್ತರ ಹೇಳ್ತಾರೆ ಈಗ? ಡಾಲರ್ ಎಲ್ಲಿದೆ, ರೂಪಾಯಿ ಎಲ್ಲಿದೆ?
ಇಡೀ ಭಾರತದ ಇತಿಹಾಸದಲ್ಲಿ ಇಷ್ಟು ಕೆಳಗಡೆ ರೂಪಾಯಿ ಯಾವತ್ತೂ ಬಿದ್ದಿರಲಿಲ್ಲ. 82, 83 ರೂಪಾಯಿ ಮುಖ ಎಲ್ಲ ನೋಡ್ಬಿಡ್ತು ಒಂದು ಡಾಲರು. ಯಾವತ್ತೂ ಬಿದ್ದಿರಲಿಲ್ವಲ್ಲ. ಇವರೇನು ಉದ್ಧಾರ ಮಾಡಿದ್ದು ಹಾಗಾದರೆ? ಸಿದ್ದರಾಮಯ್ಯ ಅವರ ಕ್ವಶನ್ ಇದು. ಪೆಟ್ರೋಲ್ ಬೆಲೆ ಏರಿಕೆಯಿಂದಾಗಿ ಗುಜರಾತ್ ಜನ ಬವಣೆ ಪಡ್ತಾ ಇದ್ದಾರೆ. ಗೋಳಾಡಿಬಿಟ್ಟಿದ್ರು ನರೇಂದ್ರ ಮೋದಿಯವರು. ಪೆಟ್ರೋಲ್ ಇದೇ ಥರ ಜಾಸ್ತಿ ಆದರೆ ಗುಜರಾತ್ ಜನ ಎಷ್ಟು ಕಷ್ಟಪಡಬೇಕು ಗೊತ್ತಾ? ಆದರೆ ಪ್ರಧಾನಮಂತ್ರಿಯಾದ ನಂತರದ ದಿನಗಳಲ್ಲಿ ಅವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ ತುಂಬ $125 ಹೋಗ್ತಾ ಇತ್ತು. ಅವತ್ತಿಗೆ $125 ಹೋಗ್ತಾ ಇತ್ತು. ಅವತ್ತಿಗೆ ಸ್ವಲ್ಪ ಬೆಲೆ ಜಾಸ್ತಿ ಮಾಡಿದ್ರೇ ಗುಜರಾತ್ ಜನಕ್ಕೆ ಕಷ್ಟ ಆಗುತ್ತೆ ಅಂತ ವಾದ ಮಾಡ್ತಾಯಿದ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಇಳಿತಾ ಇದ್ದರೂ ಕೂಡ ನರೇಂದ್ರ ಮೋದಿಯವರು ಈ ಕಡೆ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಈಗ ಗುಜರಾತಿಗಳು ಕಂಗಾಲಾಗಲಿಲ್ವೇ? ಗುಜರಾತ್ ಜನ ಈಗ ಆರಾಮಾಗಿದ್ದು ಬಿಟ್ಟಿದ್ದಾರೆ. ಹಾಗಾದರೆ ಗುಜರಾತ್ ಜನಕ್ಕೆ ಈಗ ನೆಮ್ಮದಿಯಾಗಿದ್ದಾರೆ. ಹಾಗಾದರೆ ನರೇಂದ್ರ ಮೋದಿಯವರೇ ಇದಕ್ಕೆ ಯಾಕೆ ತಾವು ಉತ್ತರ ಕೊಡಲ್ಲ? ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಆಧಾರ್ ಗುರುತಿನ ಚೀಟಿಯನ್ನೇ ತುಂಬ ಪ್ರಬಲವಾಗಿ ವಿರೋಧ ಮಾಡ್ತಾಯಿದ್ರಿ ತಾವು. ಆಧಾರ್ ಕಾರ್ಡ್ಗೆ ಭವಿಷ್ಯದ ಮುನ್ನೋಟನೇ ಇಲ್ಲ ಅಂತ ನೀವು ಜರೆದು ಬಿಟ್ಟಿದ್ರಿ. ಇದೊಂದು ರಾಜಕೀಯ ಸ್ಟಂಟ್, ರಾಜಕೀಯ ಗಿಮಿಕ್ ಅಂತ ಮಾತಾಡಿದ್ರಿ ತಾವು. ಅದೇ ಮೋದಿಯವರು ಪ್ರಧಾನಿ ಆದ ಮೇಲೆ ಅದಕ್ಕೆ ಆಧಾರ್ ಲಿಂಕ್ ಮಾಡಿ, ಇದಕ್ಕೆ ಆಧಾರ್ ಲಿಂಕ್ ಮಾಡಿ, ಆಧಾರ್ ಇರಬೇಕು, ಆ ಯೋಜನೆಗೆ, ಈ ಯೋಜನೆಗೆ, DBTಗೆ, ಬ್ಯಾಂಕ್ಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲ ಮಾತಾಡ್ತಿರಲ್ಲ. ನಿಮ್ಮ ದ್ವಂದ್ವ ನಿಲುವಲ್ಲವೇ ನರೇಂದ್ರ ಮೋದಿಯವರೇ? ಇಂಥ ಎಷ್ಟು ಟರ್ನ್ಗಳನ್ನು ನಾನು ನಿಮಗೆ ಪಟ್ಟಿ ಮಾಡಿಕೊಡಬಲ್ಲೆ. ಆ ದಿನಗಳಲ್ಲಿ ಇದೇ ಕೇಂದ್ರ ಸರ್ಕಾರ ನೀವು ಕ್ವಶನ್ ಮಾಡಿದಾಗ ನೀವು ದೊಡ್ಡ ಗುಜರಾತ್ ಅಭಿಮಾನಿ, ಗುಜರಾತಿಗರ ಪರ ನೀವು. ಈಗ ನಾವೇನಾದರೂ ಕನ್ನಡಿಗರ ಪರ, ಕರ್ನಾಟಕದ ಪರವಾಗಿ ಕೊಡಬೇಕಾಗಿರೋ ಪಾಲು ಕೊಡ್ರಯ್ಯ ಅಂದ್ಬಿಟ್ರೆ ನಾವು ದೇಶ ಒಡೆಯೋರು. ಏನಿದು ಅನ್ಯಾಯ? ಎಲ್ಲಿಗೆ ತೊಗೊಂಡೋಗ್ತೀರ್ರಿ ಈ ವಾದವನ್ನು? ನೀವು ಎಲ್ಲಿ ತೊಗೊಂಡೋಗ್ತಾ ಇದ್ದೀರಾ? ನಾವು ದುಡಿತೀವಿ, ನಾವೇ ತಿಂದುಬಿಡ್ತೀವಿ ಅಂದ್ರೆ ಆಗುತ್ತೇನ್ರಿ? ಹಿಮಾಲಯ ಪರ್ವತ, ಎಲ್ಲ ನದಿ ಹುಟ್ಟುತ್ತಲ್ಲಿ. ನದಿ ಹುಟ್ಟೋದೆಲ್ಲವೂ ಕೂಡ ತಾನೇ ಇಟ್ಕೊಂಬಿಟ್ರೆ ಹಿಮಾಲಯ ಹೆಲ್ಪ್ ಆಗುತ್ತಾ ಯಾರಿಗಾದರೂ? ಇಲ್ಲ. ಕಲ್ಲಿದ್ದಲು ಉತ್ಪತ್ತಿ ಆಗುತ್ತೆ ಒಂದು ಕಡೆ, ಕಲ್ಲಿದ್ದಲು ಆರಾಧನೆ ಇಟ್ಕೊಂಬಿಟ್ರೆ ಹೆಲ್ಪ್ ಆಗುತ್ತಾ? ಇಲ್ಲ. ಏನು ಮಾತಾಡ್ತಾ ಇದ್ದಾರೆ ಕರ್ನಾಟಕದವರು? ಏನಾಗಿದೆ ಇವ್ರಿಗೆ? ದೇಶವನ್ನು ವಿಭಜಿಸ್ತಾ ಇದ್ದಾರೆ. ಅಬ್ಬಬ್ಬಬ್ಬ, ಇಂಥ ಮಾತೇ ನಾನು ಕೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನೀವೇನು ಮಾಡಿದ್ರಿ ಅಂತ ಸಿದ್ದರಾಮಯ್ಯನವ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರಿ ಸ್ವಾಮಿ ತಾವು? ಫಿನಾನ್ಸ್ ಕಮಿಷನ್ ಟೀಕೆ ಮಾಡಿದ್ರಿ. 32ರಿಂದ 50% ನಮಗೆ ಬರಬೇಕು ಅಂತ ಟೀಕೆ ಮಾಡಿದ್ರಿ. ಜುಜುಬಿ ಹಣ ನಮ್ಗೆ ವಾಪಸ್ ಕೊಡ್ತಾ ಇದ್ದೀರಿ ಅಂದ್ರಿ. ಗುಜರಾತ್ ನಿಮ್ಮನ್ನು ನಂಬಿಕೊಂಡೇ ಇಲ್ಲ ಅಂದ್ರಿ. ನಮ್ಮ ಸಂಪನ್ಮೂಲ ನಂಬ್ಕೊಂಡು ನಾವು ಇದ್ದೀವಿ ಅಂದ್ರಿ. ಇಷ್ಟೆಲ್ಲ ಮಾತನಾಡಿದ ತಾವು ಈಗ ಬಂದು ಒಂದು ರಾಜ್ಯ ನಿಯತ್ತಾಗಿ ಪ್ರಾಮಾಣಿಕವಾಗಿ ತನ್ನ ಪಾಲನ್ನು ತಾನು ಕೇಳ್ತಾ ಇರಬೇಕಾದ್ರೆ ದೇಶ, ರಾಷ್ಟ್ರ ಮತ್ತು ಇದೆಯಲ್ಲ ಅದು ಕಲ್ಪನೆಗಳು, ಭಾವನಾತ್ಮಕ ಕಲ್ಪನೆಗಳು ಒಂದಷ್ಟಿದೆ. ದೇಶ, ರಾಷ್ಟ್ರ, ವಿಭಜನೆ ಅದು ಇದು ಮಾತಾಡ್ತಾ ಇದ್ದೀರಲ್ಲ, ಸರಿನಾ ಮೋದಿಯವರೇ? ನಿಮ್ಮ ಹೇಳಿಕೆಗಳಿಂದ, ನಮ್ಮ ಹೇಳಿಕೆಯಿಂದ ದೇಶದ ಏಕತೆಗೆ, ಭದ್ರತೆಗೆ ಧಕ್ಕೆ ಆಗೋದಾದರೆ ನೀವು ಅವತ್ತು ಕೊಟ್ಟಿದ್ರಲ್ಲ 2008-12 ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತೇನು ದೇಶ ಸಮಗ್ರತೆಗೆ ತಾವು ಹೇಳಿಕೆ ಕೊಟ್ಟಿದ್ರಾ? ಅವತ್ತು ನೀವು ದೇಶ ಒಡೆಯೋ ಮಾತೆ ಹಾಗಾದ್ರೆ ಅದು ಗುಜರಾತ್ ಅಂತ ನೀವು ಹೇಳಬೇಕಾದ್ರೆ, ನಮ್ಮ ಮಾತು ದೇಶ ಒಡೆಯೋದಾದರೆ, ನಮ್ಮ ಮಾತು ದೇಶದ ಏಕತೆಗೆ ಭಂಗ ತರೋದಾದರೆ ಇದ್ರ ಸೃಷ್ಟಿಕರ್ತರೆ ನೀವು. ದೇಶದ ಏಕತೆ ಇವತ್ತು ನಾವು ಹೊಡಿತಿರೋದು ನಿಜ ಆದರೆ ಟ್ಯಾಕ್ಸ್ ಕೇಳಿಬಿಟ್ಟಿದ್ದೀವಿ ವಾಪಸ್ ನೀವು ಸೃಷ್ಟಿಕರ್ತರೆ ನೀವಲ್ವೇ? ಪಾಠ ಮಾಡಿದರೆ ನೀವಲ್ವೇ? ಅದನ್ನು ದೇಶಕ್ಕೆ ಗುಜರಾತ್ ಈ ವಿಚಾರದಲ್ಲೂ ಮಾದರಿ ಆಗಿಬಿಡ್ತಾ. ಹಾಗಾದರೆ ಅವತ್ತಿಗೆ ಭದ್ರತೆಗೆ ಭಂಗ ಬರಲಿಲ್ವಾ? ಅವತ್ತು ಬೆದರಿಕೆ ಬರಲಿಲ್ವಾ? ನಮ್ಮ ಪ್ರತಿಭಟನೆಯಿಂದ ಬೆದರಿಕೆ ಬಂದುಬಿಡ್ತಾ ನಿಮಗೆ? ನರೇಂದ್ರ ಮೋದಿಯವರೇ ದಯವಿಟ್ಟು ವಿವರಿಸಿ, ನಮಗೆ ತಿಳಿಸಿ. ನಿಮ್ಮ ಆತ್ಮವಂಚನೆಯ ನಡವಳಿಕೆ ಇದೆಯಲ್ಲ, ಮೊದಲು ಇದು ನಿಲ್ಲಿಸಿ, ಸ್ಟಾಪ್ ಮಾಡಿ. ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, HD ಕುಮಾರಸ್ವಾಮಿ ಅವರು ಕೂಡ ಇದನ್ನು ಮುಂದುವರಿಸಿದ್ದಾರೆ. ಇದೇ ನಿಮ್ಮ ಸಿಸ್ಟಮ್ ಇತ್ತಲ್ಲ, ಅವರು ಇದನ್ನೇ ಮುಂದುವರಿಸ್ಕೊಂಡು ಬಂದಿದ್ದಾರೆ. 2022 ಡಿಸೆಂಬರ್ ತಿಂಗಳಲ್ಲಿ ವಿಧಾನಸಭೆಯಲ್ಲಿ ನಾನು ಮಾತನಾಡಬೇಕಾದ್ರೆ 15ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಆರೋಪ ಮಾಡಿದಾಗ ಆಗ ಮುಖ್ಯಮಂತ್ರಿಗಳಾಗಿದ್ದ ಬೊಮ್ಮಾಯಿ ಅವರು ಅನ್ಯಾಯ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ರು. ಸದನದ ದಾಖಲೆ ಇದು, ನಾನು ಹೇಳೋದಲ್ಲ, ಯಾರು ಚೆಕ್ ಮಾಡಿದ್ರು ನಿಜ ಇದು. ಹೌದು ಅನ್ಯಾಯ ಆಯಿತು ಅಂತ ಹೇಳಿ ಪತ್ರಿಕೆಗಳಲ್ಲಿ ಬಂತಿದ್ದು. ಇದೇ ಬೊಮ್ಮಾಯಿ ಅವರು ಹಣಕಾಸು ಆಯೋಗದಿಂದ ಅನ್ಯಾಯನೇ ಆಗಿಲ್ಲ ಅಂತ ಇವತ್ತಿಗೆ ಬಂದು ಬಾಯಿ ಬಡ್ಕೋತಾ ಇದ್ದಾರಲ್ರಿ. ಇದಕ್ಕೆ ಏನು ಮಾಡಬೇಕು? ಎಲ್ಲವನ್ನೂ ಕೂಡ ಎಳೆಯಾಗಿ ಬಿಡಿಸಿಟ್ಟು ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಏನು ಮಾತಾಡಿದರು, ದೇಶದ ಪ್ರಧಾನಮಂತ್ರಿಗಳಾಗಿ ಆಳ್ವಿಕೆ ಮಾಡಬೇಕಾದ್ರೆ ಅದೇ ಸಮಸ್ಯೆ ಬಗ್ಗೆ ಇನ್ನೊಂದು ರಾಜ್ಯ ಧ್ವನಿ ಎತ್ತಿದಾಗ ಅದಕ್ಕೇನು ಮಾತಾಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ವಿವರವಾಗಿ ಬಿಡಿಸಿಟ್ಟಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ.